ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶ್ರೀನಿವಾಸ್ ಮಾತಾಡೋದು. ಇದು ನಮ್ಮ ಗಾಡಿ. ನಾನು ಹೈದ್ರಾಬಾದ್ಗೆ ಹೋಗಿದ್ದೆ, ಬೆಂಗಳೂರಿಂದ ಹೈದ್ರಾಬಾದ್ಗೆ ಹೋಗೋವಾಗ ಬೆಂಗಳೂರಿಂದ ಹೋಗೋವಾಗ ಪೆನ್ಕೊಂಡ ಚೆಕ್ ಪೋಸ್ಟಲ್ಲಿ ಈ ಗಾಡಿಯನ್ನು RTO ಅವರು ನಿಲ್ಲಿಸಿಬಿಟ್ಟು ನಮ್ಮದು ನ್ಯಾಷನಲ್ ಪರ್ಮಿಟ್, ಆಲ್ ಇಂಡಿಯಾ ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು, ನಮ್ಮನ್ನು ಯಾರೂ ಕೇಳೋಂಗಿಲ್ಲ. ನ್ಯಾಷನಲ್ ಪರ್ಮಿಟ್ ನಮ್ಮದು. ಹಾಗಾಗಿ ಪೆನ್ಕೊಂಡ ಚೆಕ್ ಪೋಸ್ಟಲ್ಲಿ ಈ ಗಾಡಿ ನಿಲ್ಲಿಸಿದಾಗ ಸರಿ ಅವರು ಇದಕ್ಕೆ ಮೆಕ್ಯಾನಿಕಲ್ ಅಂತೇಳಿ ಒಂದು ಕೇಸ್ ಹಾಕಬೇಕು ಅಂತೇಳಿ. ಸರಿ ಆಯ್ತು ಸರ್, ಏನಕ್ಕೆ ಹಾಕಬೇಕು ಏನು ಅಂತೇಳಿ ನಾನು ವಿಚಾರಣೆ ಮಾಡಿದೆ. ನಾನು ನನ್ನ ಆಡಳಿತ ಭಾಷೆ ನಾನು ಕನ್ನಡದಲ್ಲೇ ಮಾತಾಡಿದೆ. ನನ್ನ ಭಾಷೆ ಕನ್ನಡ. ಏನಕ್ಕೆ ಸರ್ ಹಾಕಬೇಕು ಅಂದರೆ, ಅವನು ಲಂಚ ಕೊಡ್ಕ ಮೊದಲು ತೆಲುಗು ಮಾತಾಡು ಅಂತಾನೆ. ನಾವು ಕನ್ನಡಿಗರು ಲಂಚ ಕೊಡ್ಕಲ್ಲ, ನಾವು ಅವ್ರಿಗೆ ನಾಚಿಕೆ ಆಗಬೇಕು ಇವ್ರಿಗೆಲ್ಲ. ನಾವು ರಾತ್ರಿ ಆಗಲೂ ನಾವು ದುಡ್ದು ನಾವು RTO ಹತ್ರ ನಾವು ನನ್ನ ಕನ್ನಡ ಭಾಷೆ ಮಾತಾಡಿದ್ದಕ್ಕೆ ಲಂಚ ಕೊಡ್ಕ ನಾನು ನಾಚಿಕೆ ಆಗ್ತಾಯಿದೆ. ಏನಕ್ಕೆ ನಾವು ಈ ಚಾಲಕರ ವೃತ್ತಿ ಮಾಡಬೇಕು? ದಯವಿಟ್ಟು ತುಂಬ ನೋವಾಗ್ತಾಯಿದೆ ಈ ಪೆನ್ಕೊಂಡ ಚೆಕ್ ಪೋಸ್ಟಲ್ಲಿ. ಮತ್ತು ಪ್ರತಿಯೊಬ್ಬ ಲಾರಿಯವನು 50-100 ಕೊಡಲೇಬೇಕಲ್ಲಿ. ಹೀಗಾಗಿ ಯಾರೂ ಸಹಿತ ಇದನ್ನು ಕಿವಿಗೆ ಹಾಕ್ಕೊತ ಇಲ್ಲ ಸ್ನೇಹಿತರೆ. ಈ ಒಂದು ವಿಷಯ ನಾನು ಎಲ್ರಿಗೂ ತಿಳಿಸ್ಬೇಕಂತೇಳಿ ವಿಡಿಯೋ ಮಾಡಿ ನಾವು ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಎಲ್ರಿಗೂ ತಿಳಿಯೋ ಹಾಗೆ ಮಾಡಿ. ಇಲ್ಲಿ ಪೆನ್ಕೊಂಡ ಚೆಕ್ ಪೋಸ್ಟಲ್ಲಿ ಬಂದಾಗ ದಯವಿಟ್ಟು ಎಲ್ಲರೂ ಪ್ರಶ್ನೆ ಮಾಡಿ ಕೇಳಿ. ಧನ್ಯವಾದ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶ್ರೀನಿವಾಸ್ ಮಾತಾಡೋದು. ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಏನಪ್ಪ ಅಂದರೆ, ಇಷ್ಟೊತ್ತಲ್ಲಿ ಲೈವ್ ಬಂದಿರೋದು, ನಾನು ಬೆಂಗಳೂರಿನಿಂದ ಹೈದ್ರಾಬಾದ್ಗೆ ಈ ಒಂದು ಗಾಡಿಯಲ್ಲಿ ಲೋಡ್ ತೊಗೊಂಡೋಗಿದ್ದೆ. ತೊಗೊಂಡೋಗ್ಬಿಟ್ಟು ಮತ್ತೆ ಬರ್ತಿರುವಾಗ RTO ನಿಲ್ಲಿಸಿದ್ರು. RTO ನಿಲ್ಲಿಸಿ ಎಲ್ಲ ದಾಖಲೆ ಕೇಳಿದ್ರು. ಹೋಗೋವಾಗ ದಾಖಲೆ ಅಂದರೆ ಎಲ್ಲ ನಂದು ನ್ಯಾಷನಲ್ ಪರ್ಮಿಟು. ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಓಡಾಡ್ಬೋದು ನಮ್ಮ ಗಾಡಿ. ಆಲ್ ಇಂಡಿಯಾ ಪರ್ಮಿಟ್ ಇದೆ ನೋಡಿ. ಅದಕ್ಕೆ ದಾಖಲೆ ಎಲ್ಲಿದೆ ನೋಡಿ. ಸರಿ, ನಮ್ಮದು ಆಲ್ ಇಂಡಿಯಾ ಪರ್ಮಿಟು, ಎಲ್ಲಿ ಬೇಕಾದರೂ ಓಡಾಡ್ಬೋದು. ಅಂದರೆ ಏನಪ್ಪ ಅಂದರೆ, RTO ನಿಲ್ಲಿಸಿದಾಗ ಅವ್ರಿಗೆ ದಾಖಲೆ ಎಲ್ಲ ನೋಡಿಸೋದು ನಮ್ಮ ಒಂದು ಇದು ರೂಲ್ಸ್ ಇದೆ, ನೋಡಿಸ್ಬೇಕು. ನಾನು ನನ್ನ ಆಡಳಿತ ಭಾಷೆ ಕನ್ನಡ. ನಾನು ಎಲ್ಲೇ ಹೋಗಲಿ ನನ್ನ ಆಡಳಿತ ಭಾಷೆ, ನನ್ನ ಕನ್ನಡವನ್ನು ನಾನು ಪ್ರೀತಿಸಬೇಕು, ನನ್ನ ಕನ್ನಡವನ್ನು ನಾನು ಉಳಿಸ್ಕೋಬೇಕು. ಹಾಗಾಗಿ ನನ್ನ ಆಡಳಿತ ಭಾಷೆ ಕನ್ನಡದಲ್ಲಿ ಮಾತಾಡಿದ್ರೆ ಅಲ್ಲಿರ್ತಕ್ಕಂಥ ಒಬ್ಬ RTO ಅವಾಚ್ಯಕ ಶಬ್ದಗಳಿಂದ ನಿಲ್ಲಿಸ್ತಾನೆ. ಯಾವ ರೀತಿ ಅಂದರೆ ಬಾಯಲ್ಲಿ ಹೇಳೋಕ್ಕಾಗಲ್ಲ ಆ ಥರ. ಇವತ್ತು ಡ್ರೈವರ್ಗೆ ಅಷ್ಟೊಂದು ಬೇಸರ ಆಗ್ತಾಯಿದೆ ಅಂದರೆ ನನಗೆ ನಾಚಿಕೆ ಆಗ್ತಾಯಿದೆ, ತುಂಬ ನಾಚಿಕೆ ಆಗ್ತಾಯಿದೆ. ನನಗೆ ಅಷ್ಟೊಂದು ಬೇಸರ ಆಗ್ತಾಯಿದೆ. ಒಬ್ಬ RTO ಕಾಪಾಡಕ್ಕೆ ಬಾರಿಸೋಣ ಅನಿಸ್ತು ನನಗೆ. ಅವನಿಗೆ ಕನ್ನಡದಲ್ಲಿ ಮಾತಾಡಿದ್ದಕ್ಕೆ ಅವನು ಆ ಥರ ಮಾತಾಡ್ದ. ಅದೇ ಕರ್ನಾಟಕದಲ್ಲಿ ಏನಾದರೂ ಆ ಥರ ಮಾತಾಡಿದರೆ ಕಪಾಳಕ್ಕೆ ಬಾರಿಸ್ತಾ ಇದ್ದೆ ಅವನಿಗೆ. ಒಬ್ಬ RTO ಅಂತೇಳಿ ಸುಮ್ಮನೆ ಬಿಟ್ಟಿದ್ದೀನಿ ಸ್ನೇಹಿತರೆ. ಪೆನ್ಕೊಂಡ ಚೆಕ್ ಪೋಸ್ಟಲ್ಲಿ ದಯವಿಟ್ಟು ಯಾರೇ ಬಂದ್ರೂ ದುಡ್ಡು ಕೊಡ್ಲಿಕ್ಕೆ ಹೋಗಬೇಡಿ. ನೀವು ದುಡ್ಡು ಕೊಡೋದ್ರಿಂದ ಅವನು ಗಾಡಿ ನಿಲ್ಲಿಸಿ ಎಲ್ಲರ ಹತ್ರ ದುಡ್ಡು ತಗೊತಾನೆ. ದಯವಿಟ್ಟು ಎಲ್ಲರೂ ಯಾರೇ ಆಗಲಿ ಇಲ್ಲಿ ಬಂದು ನಿಲ್ಲಿಸಿದಾಗ ಅದನ್ನ ದುಡ್ಡು ಕೊಡ್ಲಿಕ್ಕೆ ಹೋಗಬೇಡಿ. ಏನಕ್ಕೆ ದುಡ್ಡು ಕೊಡ್ತೀರಾ ನೀವು? ದುಡ್ಡೆಲ್ಲ ಕೊಡಬೇಡಿ. ನೀವು ಎಲ್ಲ ದಾಖಲೆ ಕರೆಕ್ಟಾಗಿದೆಯಲ್ಲ, ಏನು ದುಡ್ಡು ಕೊಡ್ತೀರಾ ನೀವು ದುಡ್ಡು ಕೊಡೋದ್ರಿಂದ ಅವನು ಇವತ್ತು ಕನ್ನಡಿಗರಿಗೆ ಯಾವ ಥರ ಮಾತಾಡ್ತಿದ್ದಾನೆ ಅಂದರೆ, RTO ಅವನು ಮನೆಯಲ್ಲೇ ಇರೋರನ್ನ ಎಲ್ಲರನ್ನೂ ಕೇಳ್ತಾನೆ. ಅವನು ತುಂಬ ಬೇಸರ ಆಗ್ತಿದೆ ಸ್ನೇಹಿತರೆ. ನಮಸ್ಕಾರ.